ಆನಂದು ಗೊತ್ತು. ತುಂಬ ಕಷ್ಟಪಟ್ಟು ಅವರು ಝೀರೋಯಿಂದ ಮೇಲೆ ಬರ್ತಾ ಇದ್ದಾರೆ. ಅಂದರೆ ಇವತ್ತು ಹೊಸಬರಿಂದಲೇ ಸಿನಿಮಾ ಇಂಡಸ್ಟ್ರಿ ನಡೀತಿದೆ ಅಂತೇಳಿ ಎಲ್ರಿಗೂ ಗೊತ್ತಿದೆ. ಹಾಗಂದ್ಬಿಟ್ಟು ಹಳಬರಿಂದ ಅಲ್ಲ ಅಂತಲ್ಲ, ಇವರೆಲ್ಲ ರೆಗ್ಯುಲರ್ ಆಗಿ ಸಿನಿಮಾ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ವರ್ಷಕ್ಕೆ 3-4 ಸಿನಿಮಾ. ಇವರು ಸಿನಿಮಾ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಉದ್ಯೋಗ ಸಿಗತ್ತೆ, ನನ್ನೂ ಸೇರಿಸ್ಕೊಂಡು ಅಂತ ಹೇಳ್ದ. ವಸಂತ್ ಗೊತ್ತು, ಇದು ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಆದಾಗಿಂದ ನೋಡ್ತಾ ಇದ್ದೀನಿ. ಹಂತವಾಗಿ ಬೆಳ್ಕೊಂಡು ಬಂದಿದ್ದಾರೆ. ನಿರ್ದೇಶಕರಾಗಿದ್ದಾರೆ, ನಿರ್ಮಾಪಕರಾಗಿದ್ದಾರೆ, ನಾಯಕರಾಗಿದ್ದಾರೆ. ಆನಂದು ಅವರು ಟ್ಯಾಲೆಂಟ್ ಇರುವಂಥ ಗೀತ ರಚನೆಕಾರರು, ಸಂಗೀತ ನಿರ್ದೇಶಕರು ಮತ್ತು ಅವರು ಡೈರೆಕ್ಟರು ಮಾಡಿದ್ದಾರೆ. ಹಾಗಾಗಿ ಬಂದಿರೋಂಥ ಎಲ್ಲ ಮಾಧ್ಯಮದವರು ಇಂಥ ಸಿನಿಮಾಗಳಿಗೆ ಯಾವಾಗಲೂ ಪ್ರಚಾರ ಕೊಟ್ಕೊಂಡು ಬಂದಿದ್ರಿ. ಇನ್ನೊಂದಷ್ಟು ಜಾಸ್ತಿ ಪ್ರಚಾರ ಕೊಟ್ಟರೆ ಇಂಥವ್ರ ವರ್ಷಕ್ಕೆ 3 ಸಿನಿಮಾ ಮಾಡ್ತಿದ್ದವರು 5 ಸಿನಿಮಾ ಮಾಡ್ತಾರೆ ಅಂತ ಹೇಳ್ತಾ ಇಡೀ ಗೊಬ್ಬೆ ತಂಡಕ್ಕೆ ಒಳ್ಳೆಯದಾಗಲಿ. ನಾಳೆ ರಾಮನವಮಿ ಇದೆ, ರಾಮನವಮಿ ಶುಭಾಶಯಗಳು ಎಲ್ರಿಗೂ. ಆ ಪ್ರಯುಕ್ತ ಇವತ್ತೊಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಯಾರೇ ಬಂದರೂ ಕೂಡ ವಾಪಸ್ ಕಳಿಸಲ್ಲ. ಚಿಕ್ಕಣ್ಣ ಅಂದರೆ ಅವರು ಯಾವುದು ಇಲ್ಲ ಅಂತ ಹೇಳೋದೇ ಇಲ್ಲ. ನನಗೆ ತುಂಬ ವರ್ಷ ಸ್ನೇಹಿತರು. ಇಂಥ ಪ್ರೊಡ್ಯೂಸರ್ಸು ಇಂಥ ಸಾಂಗ್ ಇಟ್ಕೊಂಡು ಬಂದಾಗ ಅವ್ರ ಆಫೀಸ್ ಯಾವಾಗಲೂ ಬಾಗಿಲು ತೆಗೆದಿರುತ್ತೆ. ಅವ್ರ ಕೈಲಿ ಏನಾಗುತ್ತೋ ಅದು ಸಹಾಯ ಅಂತ ಖಂಡಿತವಾಗ್ಲೂ ಮಾಡ್ಕೊಳ್ತಾರೆ. ಹಂಗೆ ಬರೀ ಕೈಲಿ ಕಳಿಸಲ್ಲ. ಮಾಸ್ಟ್ರು ಕೂಡ ಗೌರವ್ ವೆಂಕಟೇಶ್ ಅವರು ಕೂಡ ಇದ್ದಾರೆ. ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಕೊಳ್ತೀನಿ. ಮೊದಲೇ ಹೊಟ್ಟೆಪಾಡು ಅಂತ ಒಂದು ಸಿನಿಮಾ ಇತ್ತು, ಅದು ತುಂಬಾ ಅದ್ಭುತವಾಗಿ ವಸಂತ್ ಅವರು ಮತ್ತೆ ಆನಂದ್ ಅವರ ಇದರಲ್ಲಿ ತುಂಬಾ ಚೆನ್ನಾಗಿ ಬಂತು. ಇದಾದ್ಮೇಲೆ ಇವಾಗ ಗೊಗೆ ಅನ್ನೋ ಸಿನಿಮಾ ತುಂಬಾ ಅದ್ಭುತವಾಗಿದೆ. ಅಂದ್ರೆ 3 ಹಾಡುಗಳಲ್ಲಿ ಒಂದು ಕೈಲಾಶ್ ಖೇರ್ ಆಡಿರುವಂತಹ ಹಾಡು, ಇನ್ನೊಂದು ಸೋನು ನಿಗಮ್ ಆಡಿರುವಂತಹ ಹಾಡು, ಇನ್ನೊಂದು ನಮ್ಮ ಗಾನಮುತ್ತು ಅವರು ಆಡಿರುವಂತಹ ಹಾಡು. ಎಷ್ಟು ಚೆನ್ನಾಗಿತ್ತು. ನಾಳೆ ಹನುಮನ ಉತ್ಸವದ ಪ್ರಯುಕ್ತ ಅಂದ್ರೆ ರಾಮನವಮಿ ಉತ್ಸವದ ಅಂದರೆ ಈ ಟೈಮ್ನಲ್ಲಿ ಹನುಮಂತ ಸಾಂಗು ಕೈಲಾಶ್ ಖೇರ್ ಆಡಿರುವಂಥದ್ದು ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಸೊ ಆಲ್ ದಿ ಬೆಸ್ಟ್. ಸಿನಿಮಾ ನಮ್ಮ ಸಿರಿ ಮ್ಯೂಸಿಕ್ ನಲ್ಲಿ ಹಾಡುಗಳು ಬರುತ್ತೆ, ನೋಡಿ ಕೇಳಿ. ಮತ್ತೆ ಈಗ ಟ್ರೇಲರ್ ಒಂದೇ ಒಂದು ಮಾಧ್ಯಮದಿಂದ ಒಂದು ಚಿಕ್ಕ ಮಾಹಿತಿ. ಇವ್ರು ಯಾವಾಗಲೂ ಪಾಪ ಅರವೀಣ ಫೀಲ್ ಪಡ್ತಾ ಇರ್ತಾರೆ, ಸಿರಿ ಮ್ಯೂಸಿಕ್ ಹಾಕ್ಲಿ ಸರ್, ನನ್ನ ಹೆಸರು ಹಾಕೋದು ಬೇಡ ಅಂತೇಳಿ. ನಾನು ನ್ಯೂಸಲ್ಲಿ ಕಳಿಸಿರ್ತೀನಿ. ಪಾಪ ಮ್ಯೂಸಿಕ್ ಸಿರಿ ಮ್ಯೂಸಿಕ್ ಅಂತ ಒಂದ್ಸರಿ ಎಲ್ಲ ಪಾಪ ಬರೀರಿ, ಅನುಕೂಲ ಆಗುತ್ತೆ, ಇಂಡಸ್ಟ್ರಿಗೆ ಅನುಕೂಲ ಆಗುತ್ತೆ ಅಂತ. ಥ್ಯಾಂಕ್ ಯು. ಚಿಕ್ಕಣ್ಣ ನಾನೇ ಕೇಳ್ಬಿಡ್ತೀನಿ ಮಾಧ್ಯಮದ ಮುಂದೆ. ಥ್ಯಾಂಕ್ ಯು. ಇಲ್ಲ, ಯಾಕಂದ್ರೆ ಯಾರು ನೋಡಿಲ್ಲ, ಕಾಲ್ಪನಿಕ ಅಂತ ಗೊತ್ತಿದ್ರು ಮಕ್ಕಳಿಗೆ ಮಾತ್ರ ಅದೆಷ್ಟು ಭಯ ಪಡಿಸ್ತಾ ಇದ್ವಿ ಹಿಂದೆ. ಆದರೆ ಈಗಿನ ಕಾಲದ ಮಕ್ಕಳು ಅಪ್ಡೇಟ್ ಆಗಿದ್ದಾರೆ, ಯಾವುದೇ ಕಾರಣಕ್ಕೂ ನಂಬುವಂಥ ಮನಸ್ಥಿತಿ ಇರೋದಿಲ್ಲ. ಆದರೆ ಮನಃಶಾಸ್ತ್ರಜ್ಞರ ಪ್ರಕಾರ ಮಕ್ಕಳಿಗೆ ಆ ರೀತಿ ಕಪೋಲಕಲ್ಪಿತವಾಗಿರುವಂಥ ವಿಚಾರಗಳನ್ನ ಹೇಳ್ತಾ ಹೆದರಿಸಬಾರ್ದು, ಅವರ ಮನಸ್ಸಿನ ಮೇಲೆ ಬಹಳಾನೇ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗತ್ತೆ. ಅಣ್ಣ ಪಕ್ಕದಲ್ಲಿರೋರು ಹಾಗೂ ಟಿ ವಿ ಚಾನಲ್ಸ್ ಎಲ್ಲ ನಮ್ಮ ಫ್ರೆಂಡ್ಸ್ಗಳಿಗೆ ನನ್ನ ನಮಸ್ಕಾರಗಳು. ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ, ಯಾಕೆಂದರೆ ನಿಮ್ಮ ಮಾತಾಡೋಕೆ ಬರೋಲ್ಲ. ಸರಿ, ಈ ಸಿನಿಮಾ ಮೊದಲು ಇವತ್ತು ಸಿರಿ ಚಾನಲ್ನಿಂದ ಆಡಿಯೋ ರಿಲೀಸ್ ಆಯಿತು. ಸಾಂಗ್ ಎಲ್ಲ ನೀವೇ ನೋಡಿದ್ರ. ಕೈಲಾಶ್ ಖೇರ್, ಆಮೇಲೆ ಸೋನು ನಿಗಮ್, ಆಮೇಲೆ ಗಾನಮುತ್ತು ಅವರು ಹಾಡಿದ್ದಾರೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಮುಂದೆ ಏನು ಹೇಳ್ಬೇಕಂದ್ರೆ, ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನಗೆ ಗೊಗ್ಗಯ್ಯ ಅಂತ ಚಿಕ್ಕ ವಯಸ್ಸಲ್ಲಿ ಹೇಳ್ತಿರಲ್ಲ, ತೋರಿಸ್ತಾ ಇದ್ರು ಗೊಗ್ಗಯ್ಯ ನೋಡಂತ. ಅವರೇ ನಮ್ಮ ಮನೆಗೆ ಬಂದಿದ್ರು ನಾನು ಕತೆ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಅದೊಂದು ನನಗೆ ಶುಭ ಸೂಚನೆ ಸಿಕ್ಕಿದೆ. ಆಮೇಲೆ ಸಾಂಗ್ ಕಂಪೋಸ್ ಮಾಡ್ತಿದ್ದೆ, ಹನುಮಂತ್ ಸಾಂಗು. ಆಗ ನಮ್ಮ ಮನೆ ಮುಂದೆಯಿಂದ ಹಾಲಲ್ಲಿ ಒಂದು ಕೋತಿ ಮಂಗಣ್ಣ ಪಾಸ್ ಆಗೋಯ್ತು. ಆಮೇಲೆ ನಾನು ಹೇಳ್ದೆ ಮನೇಲಿ, ನೋಡು ನನಗೆ ಒಳ್ಳೇದಾಗಿದೆ, ಈ ಸಾಂಗ್ ಕಂಪೋಸ್ ಮಾಡ್ತಾ ಇದ್ದೀನಿ, ಯಾವತ್ತೂ ಬರ್ದಿದ್ದು ನಮ್ಮ ಮನೆಗೆ ಬಂದಿದೆ ಅಂತ ಹೇಳಿ ಅದು ಒಂದು ಒಳ್ಳೇದಾಯ್ತು, ಶುಭ ಸೂಚನೆ. ಆಮೇಲೆ ವೆಂಕಟೇಶ್ ಅವರು, ಚಿಕ್ಕಣ್ಣ ಇವರೆಲ್ಲ ಸೇರಿ ಡೇಟ್ ಫಿಕ್ಸ್ ಮಾಡಿದ್ವಿ. ನಮಗೆ ಗೊತ್ತಿಲ್ಲ ಏನು ಅಂತ. ಇವತ್ತು ರಾಮನವಮಿ ಅಂತ ಹೇಳಿ ನಮಗೆ ಗೊತ್ತಿಲ್ಲದಲೇ ನಾಳೆ ಗೊತ್ತಿಲ್ಲದಲೇ ನಮಗೆ ಡೇಟ್ ಫಿಕ್ಸ್ ಆಗಿದೆ. ಇದು ನಾವು ಯಾರು ರಾಮನವಮಿ ಮಾಡ್ಬೇಕು ಏನು ನನಗೆ ಅದು ಗೊತ್ತೇ ಇರಲಿಲ್ಲ. ಆದರೂ ನಮಗೆ ಅದು ಕಾಕತಾಳಿ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಶುಭ ಸೂಚನೆ ಸಿಕ್ಕಿದೆ. ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ.
ನಾನು ಏನು ಗೊಗ್ಗಯ್ಯ ಅಂದ್ರೆ ಏನು ಎತ್ತ ಅಂತ ಹೇಳ್ಬೇಕು ಅನ್ನೋದನ್ನ ನಾನು ಸಿನಿಮಾದಲ್ಲಿ ಚೆನ್ನಾಗಿ ಹೇಳಿದ್ದೀನಿ, ಚೆನ್ನಾಗಿ ತೋರಿಸಿದ್ದೀನಿ, ಎಲ್ಲ ಒಳ್ಳೇದಾಗಿದೆ. ನಾನು ಏಪ್ರಿಲ್ 10ನೇ ತಾರೀಕು ಸಿನಿಮಾ ಕರ್ನಾಟಕದ ಆದ್ಯಂತ ಎಲ್ಲ ರಿಲೀಸ್ ಮಾಡ್ತೀವಿ. ಅದರಿಂದ ಎಲ್ಲ ಸಪೋರ್ಟ್ ಮಾಡಿ. ನನ್ನ ಮಾತಿಗೆ ಎಲ್ಲ ಬೆಲೆ ಕೊಟ್ಟು ಬಂದವರಿಗೆ ನಾನು ಚಿರಋಣಿಯಾಗಿರ್ತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಕತೆ ನಿರ್ದೇಶನ ಇಲ್ಲ, ಕತೆ ಬಂದು ಕತೆ ಗೊಗ್ಗಯ್ಯ ಅಂತ ಹೇಳಿ ಎಲ್ಲ ಗೊಗ್ಗಯ್ಯ ಅಂತ ಹೆದರ್ಸ್ತಾರಲ್ಲ, ಅದು ನಿಜವಾದ ಗೊಗ್ಗಯ್ಯ ಏನು ಅನ್ನೋದು ಈ ಸಿನಿಮಾದಲ್ಲಿ ಗೊತ್ತಾಗಿದೆ. ಗೊಗ್ಗಯ್ಯ ಹೆಂಗಿರ್ತದೆ ಏನು ಎತ್ತ ಅಂತ ಹೇಳಿ ಈ ಸಿನಿಮಾದಲ್ಲಿ ನಾನು ನೀಟಾಗಿ ಹೇಳಿದ್ದೀನಿ. ಇದು ಹಾರರ್ ಪಿಕ್ಚರ್. ಹಾರರ್. ಗೊಗ್ಗಯ್ಯ ಅಂದ್ರೆ ಏನು ಹೋಗ್ಲಿ ನೀವು ಹೇಳಿ. ಗೊಗ್ಗಯ್ಯ ಅಂದ್ರೆ ದೆವ್ವ ಅಂತ ಎಲ್ಲ ಮಕ್ಕಳಿಗೆಲ್ಲ ಎದುರಿಸ್ತಾರಲ್ಲ, ಗೊಗ್ಗಯ್ಯ ಬಂತು ಅಂತ. ಅದು ಗೊಗ್ಗಯ್ಯ ಅನ್ನೋದು ಏನು ಅಂತ ಹೇಳಿದ್ದೀನಿ. ಕಾಮಿಡಿ ಆಗಿರುತ್ತಾ? ಕಾಮಿಡಿ ಇದೆ, ಹಾರರ್ ಇದೆ, ಟೆನ್ಷನ್ ಇದೆ, ಆಮೇಲೆ ಭಯ ಜಾಸ್ತಿ ಇರುತ್ತೆ. ನೀವು ಪ್ರಿವಿಯಸ್ ಏನೇನು ವರ್ಕ್ ಮಾಡಿದ್ರಿ? ನಾನು ಡೈರೆಕ್ಟರ್ ಆಗಿ ಮಾಡಿದ್ದೆ ಮಿಸ್ಟರ್ ಬೊಕರ, ಕೂಲ್ ಗಣೇಶ, ಹೃದಯಗಳ ವಿಷಯ ಅಂತ. ಅಸೋಸಿಯೇಟ್ ಆಗಿದೆ, ಎಲ್ಲ ನಮ್ಮವರೇ, ಎಲ್ಲರಿಗೂ ಗೊತ್ತಿದೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಮಾಡ್ತಾ ಇದ್ದೆ. ಇನ್ ಕಂಟಿನ್ಯೂ ಆಗಿ ನಾನು ಮಾಡ್ತೀನಿ ಸಿನಿಮಾ. ಹೌದು ಇಲ್ಲ, ನಾನು ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದೆ. ನನಗೆ ನಾಲೆಡ್ಜ್ ಇದೆ, ಅದೇನು ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ವಂದನಾ ಎಂಟರ್ಪ್ರೈಸಸ್ ಅವರ ಒಂದು ಕರೆಗೆ ಹೋಗೊಟ್ಟು ಬಂದಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಮೀಡಿಯಾ ಮಾಧ್ಯಮದವರಿಗೂ ಹಾಗೂ ಸ್ಟೇಜ್ ಮೇಲೆ ಕುಳಿತಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ಅಭಿನಂದನೆಗಳು. ಈ ವಂದನಾ ಎಂಟರ್ಪ್ರೈಸಸ್ನಲ್ಲಿ ನನಗೆ ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ ಮತ್ತು ನೃತ್ಯ ನಿರ್ದೇಶನ ಮಾಡಿ ಸಹಕಾರ ನಿರ್ದೇಶನ ಮಾಡುವ ಒಂದು ಅವಕಾಶ ಕೊಟ್ಟಿರುವಂತಹ ನಿರ್ದೇಶಕರಾದಂಥ ವಸಂತ್ ಅವರಿಗೂ, ನಿರ್ಮಾಪಕರಾದಂಥ ನಮ್ಮ ರಾಧಾಕೃಷ್ಣವರಿಗೂ ಹಾಗೂ ನನ್ನ ಎಂಟರ್ ಟೀಮ್ ಅವರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಈ ಗೊಗ್ಗಯ್ಯ ಚಿತ್ರಕ್ಕಿಂತ ಮೊದಲು ನಾನು ಇದೇ ಬ್ಯಾನರಲ್ಲಿ ಹೊಟ್ಟೆಪಾಡುವಂಥ ಒಂದು ಚಿತ್ರಕ್ಕೂ ಕೂಡ ಚಿತ್ರಕಥೆ, ಸಂಭಾಷಣೆ, ನೃತ್ಯ ನಿರ್ದೇಶನ ಮತ್ತು ಕೋರಿಯೋಗ್ರಾಫರ್ ಕೆಲಸ ಮಾಡಿದ್ದೆ. ಅದೇ ಒಂದು ವಿಶ್ವಾಸ ಮೂಡಿಸಿಕೊಂಡು ಈ ಚಿತ್ರವನ್ನು ನಾನು ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈ ಚಿತ್ರದಲ್ಲಿ 3 ಸಾಂಗ್ಸ್ ಇದೆ. ನೀವು ನೋಡಿದ ಹಾಗೆ ಒಂದು ಭಕ್ತಿ ಪರವಶವಾಗಿ ಒಬ್ಬ ಅರ್ಚಕರು ಹಾಡುವಂಥ, ಕೈಲಾಸ್ ಖೇರ್ ಹಾಡಿರುವಂಥ ಒಂದು ಆಂಜನೇಯ ಗೀತೆ ಮತ್ತು ನಾಯಕಿಯನ್ನು ಹೊಗಳು ಹಾಡುವಂಥ ಒಂದು ಸೋನು ನಿಗಮ್ ಅವರು ಹಾಡಿರುವಂಥ ಒಂದು ಡ್ಯೂಯೆಟ್ ಗೀತೆ ಹಾಗೂ ಫ್ರೆಂಡ್ಶಿಪ್ ಸರ್ಕಲ್ನಲ್ಲಿ ನಡೆಯುವಂಥ ಒಂದು ಎಣ್ಣೆ ಪಾರ್ಟಿ ಅಂದರೆ ಬರ್ತ್ಡೇ ಪಾರ್ಟಿಯ ಒಂದು ಎಣ್ಣೆ ಸಾಂಗ್ ಕೂಡ ಈ ಚಿತ್ರದಲ್ಲಿ ತಾವು ನೋಡ್ಬೋದು. ಈ ಚಿತ್ರಕ್ಕೆ ನಮ್ಮ ವಸಂತ್ ಅವರು ನಿರ್ದೇಶನ ಮಾಡೋ ಜೊತೆಗೆ ಒಂದು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಲಾಸ್ಟ್ ಹೊಟ್ಟೆಪಾಡು ಚಿತ್ರದಲ್ಲಿ ಕೂಡ ಅವರೇ ಒಂದು ಸಂಗೀತವನ್ನು ಮಾಡಿದರು. ಅದನ್ನು ಕೂಡ ನಮ್ಮ ಸಿರಿ ಮ್ಯೂಸಿಕ್ನ ಚಿಕ್ಕಣ್ಣವರು ಅವರ ಸಿರಿ ಮ್ಯೂಸಿಕಲ್ಲೇ ರಿಲೀಸ್ ಮಾಡಿದರು. ಇದನ್ನು ಕೂಡ ನಮ್ಮ ಡಾಕ್ಟರ್ ಸುರೇಶ್ ಚಿಕ್ಕಣ್ಣವರು ಅವರ ಸಿರಿ ಮ್ಯೂಸಿಕಲ್ಲಿಯೇ ರಿಲೀಸ್ ಮಾಡ್ತಾ ಇದ್ದಾರೆ. ಅವರಿಗೆ ಒಳ್ಳೆಯದಾಗಲಿ. ತಮ್ಮೆಲ್ಲರ ಸಹಕಾರ, ಒಂದು ಪ್ರೀತಿ, ವಿಶ್ವಾಸ, ನಂಬಿಕೆ ಆ ಹೊಟ್ಟೆಪಾಡು ಚಿತ್ರಕ್ಕೆ ಹೇಗಿತ್ತೋ ಹಾಗೆ ಈ ಗೊಗ್ಗಯ್ಯ ಚಿತ್ರಕ್ಕೂ ಒಂದು ಇರಲಿ ಅಂತ ತಮ್ಮಲ್ಲಿ ಒಂದು ಸವಿನಯ ಪ್ರಾರ್ಥನೆ. ಅಷ್ಟೇ ಅಲ್ಲದೆ ಈ ಚಿತ್ರದಲ್ಲಿ 4 ಫೈಟ್ ಇದೆ. 4 ಫೈಟನ್ನು ಕೂಡ ನಮ್ಮ ಖ್ಯಾತ ಗೌರವ್ ವೆಂಕಟೇಶ್ ಮಾಸ್ಟ್ರು ಕಂಪೋಸ್ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಮೂಡಿ ಬಂದಿದೆ. ಅವರಿಗೆ ಕೂಡ ನನ್ನ ಅಭಿನಂದನೆಗಳು. ಹಾಗೂ ನಮ್ಮ ಕ್ಯಾಮ್ರಾಮನ್ ರವಿ ಬೆಳಗುಂದಿ, ನಮ್ಮ ಎಡಿಟರು ಮುನ್ರಾಜ್ ಅವರು ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ. ಹಾಗೂ ನಮ್ಮ ರಾಜ್ ಭಾಸ್ಕರ್ ಅವರು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಹೊಟ್ಟೆಪಾಡುಗಿಂತಲೂ ಇದು ಅದ್ಭುತವಾಗಿದೆ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನನ್ನ
ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ನೇಹಿತರೆ, ಕನ್ನಡ ಚಿತ್ರಪ್ರೇಮಿಗಳು, ವಂದನಾ ಎಂಟರ್ಪ್ರೈಸಸ್ ರಾಧಾ ಮೇಡಮ್ಮು ಪ್ರೊಡ್ಯೂಸ್ ಮಾಡಿದಿರಿ ಗೊಗ್ಗಯ್ಯ ಮೇಲೆ. ಗೊಗ್ಗಯ್ಯ ಅಂತಂದ್ರೆ ನಿಮ್ಗೆ ಯಾಕೆ ಭಯ ಆಗುತ್ತೋ ಏನಂತ ಗೊತ್ತಿಲ್ಲ. ಸೊ ಅದಕ್ಕೆ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ, ಎದುರಿಸಿ ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅಂತ ಅವ್ರದೇ ಟೈಟ್ಲ್ ಅಂತೆ. ಸೊ ವಸಂತ್ ಅವರು ಆ್ಯಕ್ಚುಲಿ ನಾನು ಏನೇ ಆಗಲಿ ಸಿನಿಮಾದಲ್ಲಿ ಮುಂದುವರಿತೀನಿ, ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ಯಾವುದೇ ಇರಲಿ ನುಗ್ಗಿ ಮಾಡ್ತೀನಿ. ಲಾಸ್ಟ್ ಟೈಮ್ ಹೊಟ್ಟೆಪಾಡು ಮಾಡುವಾಗ ಡೂಪ್ ಹಾಕೊಂಡು ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಮಾಸ್ಟರ್, ಗೌರವ್ ಮಾಸ್ಟರ್ ಹೇಳ್ತಿದ್ರೆ, ಇಲ್ಲ ಪರವಾಗಿಲ್ಲ ನಾನು ಮಾಡ್ತೀನಿ, ತೊಂದರೆ ಇಲ್ಲ ಅಂತ ಹೇಳಿ, ಸೊ ಅಲ್ಲಿಂದ ಡೇರಿಂಗ್ ಥರ ಏನೇ ಆದ್ರೂ ಮುಂದೆ ನುಗ್ತೀನಿ ಅಂತ ಹೇಳಿ, ಸೊ ಇವಾಗ ವಸಂತ್ ಅವರು ಡಾಕ್ಟರ್ ವಸಂತ್ ಆಗೋಕ್ಕೆ ಹೊರಟಿದ್ದಾರೆ. ಆಗಲಿ, ಒಳ್ಳೇದಾಗಲಿ ವಸಂತ್ ಅವರೇ. ಮುಂದೆ ನೀವು ಹೇಳ್ದಂಗೆ ಸುಮಾರು ಸಿನಿಮಾಗಳು ಗೊಗ್ಗಯ್ಯದು ಈ ಥರ ವಂದನಾ ಎಂಟರ್ಪ್ರೈಸಸ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಒಳ್ಳೆ ಸಿನಿಮಾ ಬರಲಿ, ನಿಮ್ಮ ಕಥೆಗಳು, ಕಲ್ಪನೆಗಳು ತುಂಬಾ ಚೆನ್ನಾಗಿದೆ. ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ. ಜೊತೆಗೆ ಡೈರಿಂಗ್ ಸ್ಟಾರ್ ಅಂತ ಅವರು ಡೇರ್ ಇದೆಲ್ಲ, ಆ ಡೇರ್ಗೆ ನಾವು ಕೊಟ್ಟಿದ್ದಲ್ಲ, ಕನ್ನಡ ಜನತೆಗಳು, ಅವ್ರನ್ನ ಅಭಿಮಾನಿಗಳು, ಆಲ್ರೆಡಿ ಎಷ್ಟೊಂದು ಅಭಿಮಾನಿಗಳು ಬಳಗ ಇದೆ ಅವರಿಗೆ. ಸೊ ಲಾಸ್ಟ್ ಟೈಮ್ ನೋಡಿರ್ಬೇಕು, ಒಂದು ಕಟ್ಔಟು, ಪೋಸ್ಟರ್ಸ್ ಎಲ್ಲ ತುಂಬಾ ಜೋರಾಗಿತ್ತು. ಸೊ ಆವಾಗಿಂದ ಡೇರಿಂಗ್ ಸ್ಟಾರ್ ಬಂದಿದ್ದು. ಡೇರಿಂಗ್ ಸ್ಟಾರ್ ವಸಂತ್ ಕುಮಾರ್. ಓಕೆ, ಸೊ ನೆಕ್ಸ್ಟ್ ಅಂದ್ರೆ ಲೈಕ್ ಸಿನಿಮಾದಲ್ಲಿ 3 ಹಾಡುಗಳಿದೆ, ತುಂಬಾ ಚೆನ್ನಾಗಿದೆ. ಸ್ಪೆಷಲಿ ಹಾಡುಗಳಂತೂ ಅಂದ್ರೆ ಒಳಗಡೆಯಿಂದ ನಮಗೆ ರೋಮಾಂಚನ ಆಗುತ್ತೆ, ಲೈಕ್ ಒಂಥರ ಚಾನ್ ಬರುತ್ತೆ ನಾವು ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ. ಸೊ ಅಷ್ಟು ಚೆನ್ನಾಗಿದೆ ಹಾಡುಗಳು ಸಿರಿ ಮ್ಯೂಸಿಕ್ ಇದೆ ನೋಡಿ. ನಮ್ಮ ಮಾಸ್ಟ್ರು, ಗೌರವ್ ಮಾಸ್ಟ್ರು ಅವರು ಇದ್ರೆ ಓಕೆ, ಫೈಟ್ ನಮಗೆ ತುಂಬಾ ಚೆನ್ನಾಗಿ ಮೂಡ್ ಬರ್ತದೆ ಅನ್ನೋ ಡೌಟೇ ಇಲ್ಲ. ಅದ್ರ ಜೊತೆಗೆ ರಾಜ್ ಭಾಸ್ಕರ್ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಎಲ್ಲಿ ಏನ್ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ರೀತಿ ಇರುತ್ತೆ ಅಂತ ಕರೆಕ್ಟಾಗಿ ಅದಕ್ಕೆ ಸಂಗೀತ ಕೊಟ್ಟಿರ್ತಾರೆ. ಅದ್ರ ಜೊತೆಗೆ ನಮ್ಮ ಎಡಿಟರ್ ಮುನ್ರಾಜ್ ಅವರು ತುಂಬಾ ಚೆನ್ನಾಗಿ ಅದರಲ್ಲಿ ಎಡಿಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಸ್ಪೆಷಲಿ ಆನಂದ್ ಸರ್ ಆ್ಯಂಡ್ ಪ್ರೊಡ್ಯೂಸರ್ ಆದಂಥ ರಾಧಾ ಮ್ಯಾಮ್ ಆ್ಯಂಡ್ ವಸಂತ್ ಸರ್, ಥ್ಯಾಂಕ್ ಯು ಸೋ ಮಚ್ ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸುಮಾರು ಮೂವೀಸ್ ಎಲ್ಲ ಮಾಡಿದ್ದೀನಿ, ಬಟ್ ರಿಲೀಸ್ ಆಗಿರೋದು ಇದೊಂದೇ. ಲಾಸ್ಟ್ ಟೈಮ್ ಇದೇ ಬ್ಯಾನರಲ್ಲಿ, ವಂದನಾ ಎಂಟರ್ಪ್ರೈಸಸ್ ಅಲ್ಲಿ ಇದೇ ಬ್ಯಾನರಲ್ಲಿ ಹೊಟ್ಟೆಪಾಡಿನಲ್ಲಿ ಸಾಂಗ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಅದೇ ಥರ ಈ ಮೂವಿನಲ್ಲೂ, ಗೊಗ್ಗಯ್ಯ ಮೂವಿನಲ್ಲೂ ನಾನು ಲೀಡ್ ಕ್ಯಾರೆಕ್ಟರ್ ಅಂದರೆ ಹೀರೋಯಿನ್ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಇಂಥ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಅದರಲ್ಲಿ ಹೇಗೆ ಬೆಳೆಸಿದ್ದೀರಾ ಅದೇ ಥರ ಇದರಲ್ಲೂ ಬೆಳೆಸಿ. ಸಾಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದ್ದಾವೆ. ಇದೆಲ್ಲ ನನಗೆ ತುಂಬ ಖುಷಿ ಅನಿಸ್ತಿದೆ, ಯಾಕಂದರೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ, ಏನು ಮಾತಾಡ್ಬೇಕಂತ. ಅಷ್ಟು ತುಂಬ ಖುಷಿ ಅನಿಸ್ತಾ ಇದೆ ಇವಾಗ ಸಾಂಗ್ ನೋಡ್ಬಿಟ್ಟು. ಸೊ ನೀವು ನೋಡಿದ್ದೀರಲ್ವ ಸಾಂಗ್ ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೇನೆ ಮೂವಿನೂ ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲರ್ ಆಗಿದೆ, ಆಮೇಲೆ ತುಂಬ ಹಾರರ್ ಮೂವಿ ಇದೆ ಇದು. ಸೊ ಹಾರರ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಇದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀವಿ ಎಲ್ಲನೂ. ನಾನಂತೂ ನನ್ನ ಆ್ಯಕ್ಟಿಂಗ್ ನೋಡಿಬಿಟ್ಟು ನನಗೂ ತುಂಬ ಖುಷಿಯಾಗಿದೆ. ಸೊ ನೀವು ತುಂಬ ಖುಷಿ ಪಡ್ತೀರ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ನಮಗೆ ಇದೇ ಬ್ಯಾನರಲ್ಲಿ ನಮಗೆ ಆದಷ್ಟು ಮೂವಿ ಮುಂದೆ ಸಿಗಲಿ ಅಂತ ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು. ಮತ್ತೆ ಬೇರೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಮನವಮಿಯ ಶುಭಾಶಯಗಳು ಎಲ್ಲರಿಗೂ. ಇದರಲ್ಲಿ ನನಗೆ ವಸಂತ್ ಅವರ ತಾಯಿ ಪಾತ್ರನ ಕೊಟ್ಟಿದ್ದಾರೆ. ಅವಕಾಶ ಮಾಡಿಕೊಟ್ಟಂತಹ ವಸಂತ್ ಸರ್ಗೆ ಮತ್ತು ರಾಧಾ ಮೇಡಮ್ಗೆ ಮತ್ತು ಆನಂದ್ ಸರ್ ಮತ್ತು ಎಲ್ಲ ಇಡೀ ಚಿತ್ರತಂಡಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತು ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ಗಳು ಎಲ್ಲನೂ ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಬಂದಿದೆ. ಎಲ್ಲರೂ ದಯಮಾಡಿ ಚಿತ್ರನ ನೋಡಿ ಚಿತ್ರರಂಗನ ಬೆಳೆಸಿ ಎಲ್ರಿಗೂ ನಮ್ಮ ಇಡೀ ಚಿತ್ರತಂಡಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಂಡು ಧನ್ಯವಾದಗಳು. ಎಲ್ಲರಿಗೂ ನನ್ನ ನಮಸ್ಕಾರ. ಮತ್ತೆ ಪತ್ರಿಕಾ ಮಾಧ್ಯಮದವರಿಗೆ ಮತ್ತೆ ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಂದನಾ ಎಂಟರ್ಪ್ರೈಸಸ್ ಕಡೆಯಿಂದ ವಂದನೆಗಳು. ನಮ್ಮ ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಗೊಗ್ಗಯ್ಯ ಸಿನಿಮಾ ಎಲ್ಲ ನೋಡಿ ಹರಿಸಿ
ಅಂದ್ರೆ ಚಿಕ್ಕವರಿದ್ದಾಗ ಮಕ್ಕಳಿಗೆ ಊಟ ಮಾಡಿಸ್ಲಿಲ್ಲ ಅಂದ್ರೆ, ಊಟ ತಿಂದಿಲ್ಲ ಅಂತಂದ್ರೆ ನಮ್ಗೊಂಥರ ತಾಯಂದ್ರಿಗೆ ಭಯ, ಏನಾದ್ರೂ ಒಂದು ಎದುರಿಸ್ಬಿಟ್ಟು ಊಟ ಮಾಡಿಸ್ತೀವಿ. ಗೊಗ್ಗಯ್ಯ ಬರ್ತಾನೆ ಊಟ ಮಾಡಿ ಮಕ್ಳೆ ಅಂತ ಮಕ್ಕಳು ಗೊಗ್ಗಯ್ಯ ಅಂದ್ರೇನೆ ಒಂದು ಇದ್ರಲ್ಲಿ ಹೇಳಿದ ತಕ್ಷಣನೇ ಊಟ ಮಾಡ್ತಾರೆ, ಬಾಯಿ ಆ ಅಂತವೆ. ಹಂಗಾಗಿ ಇದು ನಾನು ಟೈಟ್ಲ್ ಕೊಟ್ಟೆ ಅವರಿಗೆ, ಗೊಗ್ಗಯ್ಯ ಅನ್ನೋದು. ಅದು ಅವ್ರಿಗೆ ಅಂದ್ರೆ ಅವರು ಅದನ್ನ ಇಲ್ಲಿವರೆಗೂ ತಗೊಂಡ್ಬಂದಿದ್ದಾರೆ. ಎಲ್ಲ ಏಪ್ರಿಲ್ 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ ನಮ್ಮ ಸಿನಿಮಾಗೆ ಪ್ರೋತ್ಸಾಹ ಕೊಡಿ. ಇಷ್ಟು ಹೇಳಿ ನನ್ನ ಮಾಧ್ಯಮದವರು ಮತ್ತು ಯೂಟ್ಯೂಬರ್ಸು ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಚಿತ್ರದಲ್ಲಿ ನನಗೆ ಖಳನಾಯಕನ ಪಾತ್ರವನ್ನು ಕೊಟ್ಟಿದ್ದಾರೆ. ನಾನು ಆನಂದ್ ಸರ್ಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಮತ್ತು ನಮ್ಮ ವಸಂತ್ ಸರ್ಗೆ ಮತ್ತು ನಿರ್ಮಾಪಕರಿಗೆ, ಅನ್ನದಾತರಿಗೂ ಅವ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಸ್ಟೇಜ್ ಮೇಲೆ ಕೂತಿರೋ ಎಲ್ಲ ಹಿರಿಯರಿಗೂ ನನ್ನ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನಗೆ ಚಾನ್ಸ್ ಕೊಡಬೇಕು ಅಂದರೆ ಆನಂದ್ ಸರ್ಗೆ ನಾನು ಫೋನ್ ಮಾಡಿ ಮೆಸೇಜ್ ಮಾಡ್ತಾ ಇದ್ದೆ, ಸರ್ ನಮ್ಗೊಂದು ಚಾನ್ಸ್ ಕೊಡಿ ಅಂತ. ನಿಮಗೆ ಕೊಡ್ತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ ಒಂದು ದಿವಸ ಫೋನ್ ಮಾಡಿ ನಿಮ್ಗೊಂದು ಕ್ಯಾರೆಕ್ಟರ್ ಹಾಕಿದ್ದೀನಿ ಬನ್ನಿ ಅಂತ ಹೇಳಿದಾಗ ಭಾರಿ ಖುಷಿಯಿಂದ ಹೋದೆ. ಆವತ್ತು ನಮ್ಮ ವಸಂತ್ ಸರ್ ಹೇಳ್ತಾಯಿದ್ರು, ಯಾರನ್ನೋ ಕರ್ಸ್ಬಿಟ್ಟಿದ್ದಾರೆ ಆನಂದ್ ಅವರು, ಅವ್ರು ಏನು ಮಾಡ್ತವ್ರು ಹೆಂಗೋ ಅಂತೆಲ್ಲ ಹೇಳ್ತಾಯಿದ್ರು. ಇವತ್ತು ನಾನು ಏನು ಮಾಡಿದ್ದೀನಿ ಅಂತ ನನಗೇನೋ ಗೊತ್ತಿಲ್ಲ. ಇವತ್ತು ನಿರ್ದೇಶಕರು ಮತ್ತು ಅನ್ನದಾತರು ಇವರು ಹೇಳಬೇಕು, ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಅವರೆಲ್ಲ ಕೂಡ ಡಿಸ್ಕಷನ್ ಮಾಡಿ 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 ಹಿಂಗೆ ಬೇಕು ಹಂಗೆ ಬೇಕು ಅಂತ ಮಾಡಿ ಒಂದು ಲೆವೆಲ್ಗೆ ತಂದಿದ್ದೀನಿ. ಸಿನಿಮಾದಲ್ಲಿ ತುಂಬ ನೀಟಾಗಿ, ಅಂದರೆ ನಾನು ಹೊಟ್ಟೆಪಾಡಿಗಿಂತ ಈ ಪಿಕ್ಚರ್ಗೆ ತುಂಬ ಪ್ರೆಸರ್ ಹಾಕಿ ಆ್ಯಕ್ಷನ್ ಮಾಡಿದ್ದೀನಿ. ಯಾಕಂದರೆ ಸೆಕೆಂಡ್ ಟೈಮ್ ಆ್ಯಕ್ಷನ್ ಮಾಡ್ತಾ ಇರೋದ್ರಿಂದ ವಸಂತ್ ಅವ್ರಿಗೆ ಸ್ವಲ್ಪ ಅದು ಫಸ್ಟ್ ಟೈಮ್ ಒಳಗೆ ಭಯ ಇತ್ತು ಅವ್ರಿಗೆ, ಸೆಕೆಂಡ್ ಟೈಮ್ ಒಳಗೆ ಭಯನೇ ಬಿದ್ದಿಲ್ಲ. ಏನು ಬೇಕು ಗ್ರೋಪ್ ಆಗ್ತಿರೋ ಆಕ್ರಿ ಎಗರ್ತೀನಿ ಅನ್ನೋರು. ಸೊ ತುಂಬ ರಿಸ್ಕ್ ತೊಗೊಂಡು ಸಿನಿಮಾ ಮಾಡಿದ್ದೀವಿ, ಆ್ಯಕ್ಷನ್ಸ್ ಮಾಡಿದ್ದೀವಿ. ಸಿನಿಮಾ ತುಂಬ ನೀಟಾಗಿ ಮಾಡಿದ್ದೀವಿ. ಇದ್ರ ಜೊತೆಗೆ ನನಗೆ ನಮ್ಮ ವಸಂತ ಆನಂದ್ ಸೇರಿಕೊಂಡು ಇಲ್ಲ ಇನ್ನೊಂದು ಪಾತ್ರ ಅಂದರು. ನಾನು ಪಾತ್ರ ಮಾಡಲ್ಲಪ್ಪ, ಆ್ಯಕ್ಷನ್ ಮಾಡ್ತೀನಿ ಅಂದೆ. ಇನ್ನೊಂದು ಪಾತ್ರ ಮಾಡಿ ನೋಡೋಣ ಅಂದರು. ಮುದ್ದು ಮಾವನ ಕ್ಯಾರೆಕ್ಟರ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಆಮೇಲೆ ಸ್ವಲ್ಪ ಎಲ್ಲ ನನ್ನ ಜೊತೆ ಮಾಡೋದು ಎಲ್ಲ ಆರ್ಟಿಸ್ಟ್ಗಳಿಗೂ ಹೃದಯಪೂರ್ವಕ ವಂದನೆ ಹೇಳ್ತೀನಿ. ಯಾಕಂದರೆ ಸಪೋರ್ಟಿಂಗ್ ಮಾಡಿದೆ, ಎಲ್ಲ ಸಪೋರ್ಟ್ ಮಾಡಿದ್ದೀನಿ. ಸೊ ನಾವು ಈ ಸಿನಿಮಾಗೆ ಎಷ್ಟು ಬೇಕು ಪ್ರೆಸರ್ ಹಾಕಿ ಆ್ಯಕ್ಷನ್ ತುಂಬ ನೀಟಾಗಿ ಮಾಡಿದೆ. ಥ್ರಿಲ್ಲರ್, ಸಸ್ಪೆನ್ಸ್, ಆ್ಯಕ್ಷನ್ಸು, ಸೊ ಕಾಮಿಡಿನೂ ಇದೆ.